ಕುಂಭಮೇಳದಲ್ಲಿ ಕಾಣಿಸಿಕೊಂಡು ತುಂಬ ಪ್ರಸಿದ್ಧಿಯಾದಂತಹ ಮೋನಾಲಿಸಾ ಈಗ ಮತ್ತೆ ಪ್ರತ್ಯಕ್ಷವಾಗಿದ್ದಾರೆ. ಸ್ವಲ್ಪ ದಿನಗಳಿಂದ ಕಾಣ್ತಾ ಇರಲಿಲ್ಲ. ಕುಂಭಮೇಳದಲ್ಲಿ ಮತ್ತೆ ಫೇಮಸ್ ಆಗಿದ್ರು, ಆಮೇಲೆ ಎಲ್ಲೋದ್ರು ಅಂತ ಗೊತ್ತಿಲ್ಲ. ಈಗ ಮತ್ತೆ ಪ್ರತ್ಯಕ್ಷವಾಗಿರುವಂಥದ್ದು ಮೋನಾಲಿಸಾ. ಕುಂಭಮೇಳದ ಮೋನಾಲಿಸಾ ಇವರು. ಆ ಮೋನಾಲಿಸಾ ಅಲ್ಲ. ಮೋನಾಲಿಸಾ ಅಂದ ತಕ್ಷಣ ಎಲ್ಲರೂ ಮೋನಾಲಿಸಾ ಅಂತ ಸಾಂಗಾಡಕ್ಕೆ ಶುರು ಮಾಡ್ತಾರೆ. ಅದಲ್ಲ, ಇವರು ಬೇರೆ ಮೋನಾಲಿಸಾ. ಕುಂಭಮೇಳದ ಮೋನಾಲಿಸಾ ಇವರು. ಕುಂಭಮೇಳದಲ್ಲಿ ಪಾಪ ಕೆಲವೊಂದು ವ್ಯಾಪಾರವನ್ನು ಮಾಡಿ ಫೇಮಸ್ ಆಗಿದ್ರು. ಕೆಲವು ಫೋನ್ನಲ್ಲಿ ಒಂದು ವಿಡಿಯೋವನ್ನು ಮಾಡಿಬಿಟ್ಟಿರ್ತಾರೆ, ಅವರು ಫೇಮಸ್ ಆಗಿರ್ತಾರೆ. ಟಾಲಿವುಡ್ಗೆ ಎಂಟ್ರಿ ಕೂಡ ಕೊಟ್ಟಿದ್ರು ಈ ಮೋನಾಲಿಸಾ. ಕುಂಭಮೇಳದಲ್ಲಿ ಎಲ್ಲರ ಒಂದು ಕಣ್ಣನ್ನು ಕುಕ್ಕುವಂತಹ ರೀತಿಯಲ್ಲಿ ಕಾಣಿಸಿಕೊಂಡಿದ್ಲು. ಅವರ ಕಣ್ಣು ತುಂಬ ಆಕರ್ಷಣೀಯವಾಗಿ ಕಾಣಿಸ್ತಾ ಇತ್ತು. ಇವರು ಒಂದು ರೀತಿಯಲ್ಲಿ ಮೋನಾಲಿಸಾ ಥರ ಕಾಣ್ತಾ ಇದ್ದಾರೆ ಅಂತ ಹೇಳ್ತಾರೆ. ಹೀಗಾಗಿ ಬಾಲಿವುಡ್ಗೆ ಎಂಟ್ರಿ ಕೊಟ್ಟಿದ್ರು ಮೋನಾಲಿಸಾ. ಈಗ ಟಾಲಿವುಡ್ರಿಗೆ ಎಂಟ್ರಿ ಕೊಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ತೆಲುಗಿನ ಲೈಫ್ ಹೆಸರಿನ ಒಂದು ಸಿನಿಮಾದಲ್ಲಿ ಮೋನಾಲಿಸಾ ಕಾಣಿಸಿಕೊಳ್ಳಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅವರ ಒಂದು ಕಣ್ಣು ತುಂಬ ಆಕರ್ಷಣೀಯವಾಗಿತ್ತು. ಅದೇನಿದು, ಒಂದು ಮಾಲೆಯನ್ನು, ರುದ್ರಾಕ್ಷಿ ಮಾಲೆಯನ್ನು ಮಾರಾಟ ಮಾಡ್ತಾ ಇದ್ರು. ಆ ಸಮಯದಲ್ಲಿ ಕುಂಭಮೇಳದಲ್ಲಿ ಕಾಣಿಸ್ಕೊಂಡಾಗ ಯಾರೋ ಒಬ್ಬ ವ್ಯಕ್ತಿ ಅವರ ಒಂದು ಫೋಟೋವನ್ನು ಅಥವಾ ವಿಡಿಯೋವನ್ನು ತೆಗೆದು ಹಾಕಿದ್ದ. ಆವಾಗಿಂದ ತುಂಬ ವೈರಲ್ ಆದರು. ಅವರ ಒಂದು ಜೀವನ ಶೈಲಿನೇ ಬದಲಾಗ್ತಾ ಹೋಯಿತು. ಕುಂಭಮೇಳದಲ್ಲಿ ಹೊಟ್ಟೆಪಾಡಿಗಾಗಿ ಮಾಡ್ತಿದ್ದಂತಹ ಒಂದು ವ್ಯಾಪಾರ ಅವರ ಜೀವನ ಶೈಲಿಯನ್ನೇ ಬದಲಾಯಿಸ್ತಾ ಅಷ್ಟರ ಮಟ್ಟಿಗೆ ಹೋಯಿತು. ಅದೆಲ್ಲವೂ ಕೂಡ ಸೋಷಿಯಲ್ ಮೀಡಿಯಾದ ಪ್ರಭಾವ. ಹೀಗಾಗಿ ಮೋನಾಲಿಸಾ ಅಂತ ಎಲ್ಲರೂ ಕರಿತಾ ಇದ್ರು. ಇದೇ ವಿಚಾರ ಈಗ ಇವರು ಸಿನಿಮಾದಲ್ಲಿ ಕಾಣಿಸ್ಕೊಂಡು ತೆಲುಗು ಸಿನಿಮಾ ಕೂಡ ಬರ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸಾಯಿ ಚರಣ್ ಸಿನಿಮಾದಲ್ಲಿ ಮೋನಾಲಿಸಾ ನಟನೆ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ವಂಗವಾಂಬ ಕ್ರಿಯೇಷನ್ ಅಡಿಯಲ್ಲಿ ನಿರ್ಮಾಣವಾದಂತಹ ಒಂದು ಸಿನಿಮಾ ಏನಿದೆ, ಸೀನು ಕೋಟಪೇಟೆ ನಿರ್ದೇಶನದ ಸಿನಿಮಾದಲ್ಲಿ ಮೋನಾಲಿಸಾ ಕಾಣಿಸ್ಕೊಳ್ತಾರೆ ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಟಾಲಿವುಡ್ಗೆ ಎಂಟ್ರಿ ಕೊಟ್ಟಿದ್ದಾನೆ ಮೋನಾಲಿಸಾ. ಈಗ ಕುಂಭಮೇಳದಲ್ಲಿ ಕಾಣಿಸ್ಕೊಂಡು ಪ್ರಸಿದ್ಧಿಯಾಗಿದ್ದರು ಮೋನಾಲಿಸಾ ಅವರು. ಈಗ ತೆಲುಗು ಚಿತ್ರರಂಗಕ್ಕೆ ಕೂಡ ಎಂಟ್ರಿ ಕೊಡ್ತಿದ್ದಾರೆ ಅಂತ ಹೇಳಲಾಗ್ತದೆ. ಕೆಲವೊಂದು ಅಪಪ್ರಚಾರಗಳು ಕೂಡ ಇವ್ರ ಮೇಲೆ ಬಂದಿತ್ತು. ಯಾರೋ ಒಬ್ಬರು ಡೈರೆಕ್ಟರ್ ಇವ್ರನ್ನ ಕರೆದುಕೊಂಡು ಹೋಗಿ ಇವರಿಗೆ ಮೋಸ ಮಾಡಿದ್ದಾರೆ ಎನ್ನುವಂತಹ ಮಾತು ಕೂಡ ಕೇಳಿ ಬಂತು. ಆ ವಿಚಾರವಾಗಿ ಇವರು ಕೂಡ ಬಂದು ಸ್ಪಷ್ಟನೆಯನ್ನು ಕೊಟ್ಟಿದ್ರು. ಆ ರೀತಿಯಾಗಿ ಏನು ಇಲ್ಲ ಅನ್ನುವಂಥ ರೀತಿ. ಹೀಗಾಗಿ ಈಗ ಇವರು ಮತ್ತೆ ತೆಲುಗಿಗೆ ಎಂಟ್ರಿ ಕೊಡ್ತಾ ಇದೆ. ತೆಲುಗು ಒಂದು ಸಿನಿಮಾದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೀನು ಕೋಟಪೇಟೆ ನಿರ್ದೇಶನದ ಸಿನಿಮಾದಲ್ಲಿ ಮೋನಾಲಿಸಾ ಅವರು ಕಾಣಿಸಿಕೊಳ್ತಾರೆ ಅಂತ. ಕುಂಭಮೇಳದಲ್ಲಿ ಕಾಣಿಸಿಕೊಂಡು ಸಖತ್ತಾಗಿ ವೈರಲ್ ಆಗಿ ಎಲ್ಲರ ಗಮನವನ್ನು ಸೆಳೆದು ಆ ನಂತರ ಮಿಂಚಿ ಮರೆಯಾಗಿದ್ರು. ಈಗ ಮತ್ತೆ ಮಿಂಚೋಕೆ ರೆಡಿ ಆಗ್ತಾ ಇದ್ದಾರೆ. ನೋಡ್ಬೇಕೇನಾಗುತ್ತೆ ಅಂತ ಮೋನಾಲಿಸಾ ಅವರೊಂದು ವಿಚಾರ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.